ಇನ್ನು ಸಿಎಂ ಸಿದ್ದರಾಮಯ್ಯ ಮುಡಾ ಸೈಟ್ ಹಂಚಿಕೆ ಪ್ರಕರಣದ ಎಲ್ಲ ಆರೋಪಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟಿವಿ9ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ನಾಯಕರು ಕಾನೂನು ಸಮರ ಸಾರೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನೀವೊಬ್ಬ ಕಳಂಕರಹಿತ ರಾಜಕಾರಣಿ, ಪ್ರಬುದ್ಧವಾದ ರಾಜಕಾರಣಿ, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ಟು ಮಾಡ್ಕೊಂಡ್ರಿ ಸರ್? ನನ್ನ ಪ್ರಶ್ನೆ. ಎಡವಟ್ಟೆ ಆಗಿಲ್ವಲ್ರಿ, ಎಡವಟ್ಟು ಅಂತ ಇಲ್ಲ ಆಗಿದೆ. ಯಾರು ಮಾಡಿದ್ರು? ಮುಡಾ ಸೈಟ್ ಹಂಚಿಕೆ ವಿವಾದ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ ವಿಚಾರ. ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರು ಈ ವಿವಾದದಲ್ಲಿ ತಳುಕು ಹಾಕಿಕೊಂಡಿದೆ. ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡವಾಗಿದ್ದಾರೆ. ಸಾಲು ಸಾಲು ಪ್ರತಿಭಟನೆ ಮಾಡುವ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿದೆ. ಇಷ್ಟೇ ಅಲ್ಲದೆ ನಾಡಿದ್ದು ಅಂದ್ರೆ ಜುಲೈ 15ರಂದು ಆರಂಭವಾಗೋ ವಿಧಾನಮಂಡಲ ಅಧಿವೇಶನದಲ್ಲೂ ಕೈಪಡಿಯನ್ನ ಕಟ್ಟಿಹಾಕುವುದಕ್ಕೆ ರಣತಂತ್ರ ಹಣೆಯುತ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ಎಲ್ಲ ಆರೋಪಗಳಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಡಾ ಸೈಟ್ ಹಂಚಿಕೆ ವಿವಾದ, ಬಿಜೆಪಿ ಆರೋಪಗಳಿಗೆ ತಿರುಗೇಟು. ಮಾತು ಆರಂಭಿಸುತ್ತಿದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಇದೊಂದು ಪ್ರಕರಣವೇ ಅಲ್ಲ ಅಂದ್ರು. ಇನ್ನು 1997ರಲ್ಲಿ ಮುಡಾ ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿರುವುದರಿಂದ ಹಿಡಿದು ಭೂಮಿ ಖರೀದಿಸಿರುವವರೆಗೆ ಮಾಹಿತಿ ಹಂಚಿಕೊಂಡ್ರು. ರಾಮಸ್ವಾಮಿ ಎಂಬುವರಿಗೆ ನಾವು ಜಮೀನು ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರೆದಂತ, ಇನ್ಫ್ಯಾಕ್ಟ್ ಸೈಟ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರೆದಂತ ಲೆಟರ್ಲೇ ಕೊಡುತ್ತೆ. 1997ನಲ್ಲಿ ಆಗುತ್ತೆ, 1998ನಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ, 1999 ಡಿನೋಟಿಫಿಕೇಶನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರ್ತಕ್ಕಂಥದ್ದು 2004ರಲ್ಲಿ, 2004ರಲ್ಲಿ, ಅಂದರೆ 6 ವರ್ಷದ ನಂತರ. 2010ರಲ್ಲಿ ಪಾರ್ವತಿ ನನ್ನ ಹೆಂಡತಿಗೆ ಅದು ದಾನಪತ್ರದ ಮೂಲಕ ಅವ್ರು ಕೊಡ್ತಾರೆ. ಸೊ ದಿಸ್ ಇಸ್ ದಿ ಫ್ಯಾಕ್ಟ್ಸ್. ಭೂಮಿ ಖರೀದಿಸುವಾಗ ಸೈಟ್ ಮಾಡಿರಲಿಲ್ಲ. ಇನ್ನು 1997ರಲ್ಲಿ ಮುಡಾ ಮೊದಲ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಸಿದ್ದರಾಮಯ್ಯರ ಪತ್ನಿಯ ಸಹೋದರ ಭೂಮಿ ಖರೀದಿ ಮಾಡಿದ್ದು 2004ರಲ್ಲಿ. ಈ ಕುರಿತಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ನಾವು ಖರೀದಿ ಮಾಡುವಾಗ ಯಾವ ಸೈಟ್ ಕೂಡ ಮಾಡಿರಲಿಲ್ಲ ಅಂದ್ರು. ನನ್ನ ಪ್ರಶ್ನೆ ಏನು ಅಂದ್ರೆ ಸರ್, ಈಗ ಆಲ್ರೆಡಿ ಮೂಡಾ ಲೇಔಟ್ ಮಾಡಿ ಹಂಚಿಕೆ ಆಗಿದ್ರೆ, ಅಲಾಟ್ಮೆಂಟ್ ಮಾಡಿದ್ರೆ ಮಲ್ಲಿಕಾರ್ಜುನ ಸ್ವಾಮಿ ತಗೊಳ್ಳುವಾಗ ಸೈಟ್ ಫಾರ್ಮೇಶನ್ ಆಗಿರಲಿಲ್ಲ, ಡೆವಲಪ್ ಆಗಿರಲಿಲ್ಲ, ಬರೀ ದಾಖಲೆಗಳ ಮೇಲೆ ಮಾತ್ರ ಇತ್ತು ಅಂತ. ಸೊ ನೋ ದಾಖಲೆ ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ. ಬಟ್ ವೆನ್ ಇಟ್ ವಾಸ್ ಪರ್ಚೇಸ್ಡ್ ಬೈ ಮಲ್ಲಿಕಾರ್ಜುನ ಸ್ವಾಮಿ, there was no formation of sites and other developmental activity. 50-50 ಹಂಚಿಕೆ ವಿವಾದ, ಬದಲಿ ಜಮೀನು ಕೇಳಿದ್ದೇವೆ ಎಂದ ಸಿಎಂ. ಈ 50-50 ಏನು ಒಂದು ಮಾದರಿ ಬಂತು, ಮಾಡೆಲ್ ಏನು ಬಂತು, ಭೂ ಪರಿಹಾರದ ಮಾಡೆಲ್ ಏನು ಬಂತು 2015ರಲ್ಲಿ ನಗರಾಭಿವೃದ್ಧಿ ಇಲಾಖೆ ಅದಕ್ಕೆ ತಿದ್ದುಪಡಿ ಮಾಡಿ ಆವಂತಂತು. ಆದರೆ ನೀವು ಅಪ್ಲಿಕೇಶನ್ ಹಾಕಿದ್ದು ಅಂದರೆ ಪಾರ್ವತಮ್ಮನವರು ಅಪ್ಲಿಕೇಶನ್ ಹಾಕಿದ್ದು 2014ರಲ್ಲಿ. ರೆಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ಇದಾಗುತ್ತೆ, ಹೊಸ ಬಡಾವಣೆಗಳಲ್ಲಿ ಕೊಡಬೇಕಾದಂಥ ಪರಿಹಾರವನ್ನು ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ತಗೊಂಡ್ರಿ ಸರ್? ಅದಿರುವಂಥ ಪ್ರಶ್ನೆ. ಈಗ 2014ರಲ್ಲಿ ನೀವು ಅಪ್ಲೈ ಮಾಡಿದ್ದಾರೆ, ಕೇಳಿಲ್ಲ 50-50ನಲ್ಲಿ ಕೇಳಿಲ್ಲ. 2014ರಲ್ಲಿ ನಮಗೆ ಬದಲಿ ಜಮೀನು ಕೊಡಿ ಅಂತ ಕೇಳಿ. ಮುಡಾದವರು ತಪ್ಪು ಮಾಡಿದ್ದಾರೆಂದ ಸಿಎಂ ಸಿದ್ದರಾಮಯ್ಯ. 50-50 ಹಂಚಿಕೆ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಭೂಮಿ ಖರೀದಿ ಮಾಡದೆ ಮುಡಾದವರು ಅಕ್ರಮವಾಗಿ ಲೇಔಟ್ ಮಾಡಿ ಸೈಟ್ ಹಂಚಿದ್ರು, ಇದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಅಂದ್ರು. ಡಿನೋಟಿಫೈಡ್ ಆಗಿರ್ತಕ್ಕಂಥ ಲ್ಯಾಂಡ್ ಅನ್ನ ಅವರು ಕಾನೂನು ಬಾಹಿರವಾಗಿ ಸೈಟನ್ನು ತಗೊಂಡು, ಆಮೇಲೆ ಸೈಟ್ ಜಮೀನು ತಗೊಂಡು ಸೈಟ್ ಮಾಡಿಬಿಟ್ಟು ಹಂಚ್ಬಿಟ್ಟಿದ್ದಾರೆ. ಯು ಸೇ 50-50 ತೆಗೆದುಕೊಂಡಿರುವಂಥ ಪರಿಹಾರದಲ್ಲಿ ಯಾವುದೇ ರೀತಿ ಅಂತ ತಪ್ಪಿಲ್ಲ ನಿಮ್ಮಿದ್ದಲ್ಲಿ. ಇಟ್ ಇಸ್ ನಾಟ್ ಮಿಸ್ಟೇಕ್ ಆನ್ ಯುವರ್ ಪಾರ್ಟ್ ಅಂತ ಹೇಳ್ತಿದ್ದೀರಾ, ಅಥವಾ ಮೂಡಾದವರು ಇದರಲ್ಲಿ ತಪ್ಪು ಮಾಡಿದಾರಾ ಸರ್? ತಪ್ಪು ಮಾಡಿದ್ದೇವೆ,
ಅಂತ ಮೂಡಾದವರೇ ಒಪ್ಕೊಂಡಿದ್ದಾರೆ. ಆಗಬೇಕಲ್ಲ ಸರ್. ಈಗ ತಪ್ಪುಗಳಾಗಿದ್ರೆ ಹೆಂಗ್ ತಪ್ಪುಗಳಾಗ್ತವೆ ಸರ್ ಈ ರೀತಿ ಎಲ್ಲ? ಹಾಗಾದ್ರೆ ನೋಡ್ರಿ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ಮೇಲೆ ನಾವೇನ್ ಮಾಡಿತೀವಿ, ಜಮೀನು ಈಗ ಐ ಕಾಂಟ್ ಟೇಕ್ ಆಕ್ಷನ್. ಸಿಎಂ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾದ ಎನ್ಡಿಎ 6 ವರ್ಷದ ನಂತರ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ತಿದ್ದಾರೆ. ಆದ್ರೆ ಮುಡಾ ವಿಚಾರ ಇಟ್ಟುಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ಕಾನೂನು ಸಮರ ಸಾರೋದಕ್ಕೆ ಸಜ್ಜಾಗಿದ್ದಾರೆ. ಇದಕ್ಕೆ ರಾಜ್ಯಪಾಲರ ಅನುಮತಿ ಕೇಳುವ ಬಗ್ಗೆಯೂ ಎನ್ಡಿಎ ನಾಯಕರ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಇವತ್ತು ಕೂಡ ಸಿಎಂ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರಿದಿದೆ. ಸಿದ್ದರಾಮಯ್ಯನವರು ನಾನು ಕೇಳಲಿಕ್ಕೆ ಬಯಸ್ತೇನೆ, ಕ್ವಶನ್ ಮಾಡಲಿಕ್ಕೆ ಬಯಸ್ತೇನೆ. ದೇಶದ ಯಾವ ಮೂಲೆಯಲ್ಲಾದರೂ ಸಹಿತ, ಇನ್ಕ್ಲೂಡಿಂಗ್ ಮುಂಬೈ ಕಮರ್ಷಿಯಲ್ ರಾಜಧಾನಿ, 23ರೊಳಗೆ 8 ಕೋಟಿ ಇದ್ದಿದ್ದಕ್ಕೆ 62 ಕೋಟಿ ರೂಪಾಯಿ. ಅದು ಯು ಜಸ್ಟ್ ಶೋ ಮಿ ಮಿಸ್ಟರ್ ಸಿದ್ದರಾಮಯ್ಯ. ಸಮಾಜವಾದಿ ಅಂತ ಹೇಳ್ಕೊಳ್ಳುವಂಥವ್ರು, ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ, ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ. ಅದೇನೇ ಇರಲಿ, ರಾಜ್ಯ ರಾಜಕಾರಣದಲ್ಲಿ ಮುಡಾ ಹಗರಣ ಸಂಚಲನ ಸೃಷ್ಟಿಸುತ್ತಿದೆ. ವಿಧಾನಮಂಡಲ ಅಧಿವೇಶನ ಹತ್ತಿರ ಬರ್ತಿದ್ದಂತೆ ದಾಳಿ ಪ್ರತಿದಾಳಿಯೂ ಜೋರಾಗಿ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಸಂದರ್ಶನ ಸೂಪರ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇವತ್ತು 6:57ಕ್ಕೆ ಸಂಜೆ ಪ್ರಸಾರವಾಗುತ್ತೆ. ಹಲವಾರು ವಿಚಾರಗಳು, ನಿಮಗೂ ಕೂಡ ಇರುವಂತಹ ಪ್ರಶ್ನೆಗಳ ಬಗ್ಗೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ.